ಬಸವ ಜಯಂತಿ ಅಂಗವಾಗಿ ನಾಡಿನ ಸಮಸ್ತ ಜನತೆಗೂ ಶುಭಾಶಯ ಕೋರುತ್ತಾ ನಾವು ಈ ದಿನ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಬಸವ ಜಯಂತಿಯನ್ನು ಒಂದು ಕಾಯಕವೇ ಕೈಲಾಸ ದಿನವಾಗಿ ಒಂದು ಯುವೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯುವಕರಿಗೆ ಒಂದು ಸಬಲೀಕರಣ ಅಂದರೆ ಉದ್ಯೋಗದಾತರನ್ನಾಗಿ ಮಾಡೋಕ್ಕೆ, ಉದ್ಯೋಗ ಪಡೀಲಿಕ್ಕೆ ಮತ್ತು ಯಾವ ರೀತಿ ಶಿಕ್ಷಣ ಸೂಕ್ತ ಮತ್ತು ಫೈನಾನ್ಷಿಯಲ್ ಇನ್ಕ್ಲೂಷನ್ ಮತ್ತು ಕೌಶಲ್ಯತೆ ಇವನ್ನೆಲ್ಲ ಕೊಟ್ಟು ಯುವಕರ ಶಕ್ತಿ ತುಂಬುವಂಥದ್ದು ಜಗಜ್ಯೋತಿ ಬಸವಣ್ಣನವರ ಒಂದು ಸಂದೇಶವನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ನಾವು ಸತತವಾದಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಈ ದಿನ ಒಂದು 100ಕ್ಕಿಂತ ಹೆಚ್ಚು ಕಂಪ್ನಿಗಳು ಭಾಗವಹಿಸ್ತಾ ಇದ್ದಾರೆ. 1400ಕ್ಕಿಂತ ಹೆಚ್ಚು ಉದ್ಯೋಗ ಆಕಾಂಕ್ಷಿಗಳು ಬಂದಿದ್ದಾರೆ. ಅದಕ್ಕಿಂತ ಮಿಗಿಲಾಗಿ ಹ್ಯಾಕಥಾನ್ ಅಂತ ಉದ್ಯೋಗದಾತರನ್ನಾಗಿ ಮಾಡಲಿಕ್ಕೆ ಅವರ ಆಲೋಚನೆ ಯೋಚನೆಗಳು ಏನಿದವೋ ಒಂದು ಸ್ಟಾರ್ಟಪ್ ಅವ್ರಿಗೆಲ್ಲ ಒಂದು ಐಡಿಯಾ ಏನಿದ್ರೆ ಐಡಿಯಾನ ಹೇಗೆ ಬೆಳೆಸಲಿಕ್ಕೆ ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೂ ಬೇರೆ ಬೇರೆ ಆಕ್ಸಲರೇಟರ್ ಅನ್ನೋಂಥ ಸಂಸ್ಥೆಯ ಸಹಕಾರ, ಕ್ಯಾಂಪಸ್ ಫಂಡಿನ ಸಹಕಾರದೊಂದಿಗೆ ಒಂದು ಹ್ಯಾಕಥಾನ್ನು ಸಹ ಮಾಡ್ತಾಯಿದ್ದೀವಿ. ಬಿಟ್ಬಿಡಿ ಬೇರೆ ಅವರು ಕೂಡ ಭಾಗಿಯಾಗಿದ್ದಾರೆ. ನೋಡೋಣ, ನನಗೂ ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಆದರೆ ಇವತ್ತೇನೇ ರೈಡ್ಗಳು ಆಗ್ತಿರೋವಂಥದ್ದು ಕಾನೂನಾತ್ಮಕವಾಗಿ ಆಗುತ್ತೆ. ಆ ಒಂದು ರೈಡ್ಗಳು ನಡೆಯುತ್ತೆ. ಕಾದು ನೋಡುವ ಏನು ಯಾವ ಉದ್ದೇಶಕ್ಕಾಗಿ ಈ ರೈಡ್ಗಳಾಗಿರೋವಂಥದ್ದು ಮಾಹಿತಿ ನಮಗೆ ಸಿಗುವಂಥದ್ದಾಗುತ್ತೆ. ಈ ಮುಂಚೆನೇ ಯಾವ ಉದ್ದೇಶಕ್ಕಾಗಿದೆ ಅಂತ ನಾನು ಹೇಳೋಕ್ಕಾಗುತ್ತೆ, ಅದೊಂದು ಇಲಾಖೆಯವರು ಹೇಳೋಕ್ಕಾಗುತ್ತೆ. ಏನೇ ಮಾಡಿದ್ರು ಒಂದು ಒಳ್ಳೆಯ ಉದ್ದೇಶದಿಂದ ಮಾಡುವಂಥದ್ದಾಗುತ್ತೆ ಅಂತ ಭಾಳ ಸ್ಪಷ್ಟವಾಗಿರುತ್ತೆ. ಈಗ ಕಾಂಗ್ರೆಸ್ ಅವರು ಹೇಳ್ತಾ ಇದ್ರು ಬಿಜೆಪಿ ಕಾಲದಲ್ಲಿ ಬಿಟ್ಕಾಯಿನ್ ಆಗಿದೆ, ಎಲ್ಲರನ್ನೂ ಬೇರೆ ಕಳಿಸ್ತೀವಿ ಅಂತ ಆರೋಪಗಳನ್ನು ಮಾಡ್ಕೊಂಡು ಹೇಳಿಕೆಯನ್ನು ಕೊಡ್ತಾ ಇದ್ರು. ಇವತ್ತು ಉಲ್ಟೆ ಆಗಿದೆ, ಅವ್ರ ಮೇಲೆ ಅಟ್ಯಾಕ್ ಆಗಿ ದಾಳಿ ಆಗಿದೆ. ನೋಡಿ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಇನ್ನೂ ಚಿಕ್ಕದಾಗಿ ಹೇಳಬೇಕು ಅಂದರೆ ಹುಕ್ಕಿಂದ ನೀರು ಕುಡಿಬೇಕು. ಇವತ್ತು ಸಮಾಜಕ್ಕೆ ವಿರುದ್ಧವಾಗಿ, ಸಮಾಜದ ಹಿತಕ್ಕೆ ವಿರುದ್ಧವಾಗಿ ಯಾರೇ ಕೆಲಸ ಮಾಡಿದ್ರು ಅವ್ರ ಮೇಲೆ ಕ್ರಮ ಆಗುವಂಥದ್ದಾಗಬೇಕು. ಈ ದಿಕ್ಕಲ್ಲಿ ತನಿಖೆ ನಡೀತಿದೆ. ಅದು BJP ಮೇಲೆ ನಡೀತಿದ್ರು, ಇವತ್ತು ಕಾಂಗ್ರೆಸ್ಸಿನ ಮೇಲೆ ನಡೀತಿದ್ದರು. ಈ ತನಿಖೆ ಆದಾಗಲೇ ಒಟ್ಟಾರೆ ಸತ್ಯ ಹೊರಗೆ ಬರಬೇಕು. ಸತ್ಯ ಹೊರಗೆ ಬಂದು ತಪ್ಪಿಸ್ತರ ಮೇಲೆ ಕ್ರಮ ಆಗೋಂಥದ್ದಾಗಬೇಕು. ತಪ್ಪಿಸ್ತರ ಮೇಲೆ ಕ್ರಮ ಆಗಬೇಕು. ಯಾವುದೇ ಬಿಟ್ಕಾಯಿನ್ ವಿಚಾರನ, ಬಿಟ್ಕಾಯಿನ್ ಆಗಿದ್ರೆ ಬಿಟ್ಕಾಯಿನ್ ತನಿಖೆ ಆಗಬೇಕು. ಬಿಟ್ಕಾಯಿನಿನ ವಿಚಾರದಲ್ಲಿ ಕೆಲವು ಕಾಂಗ್ರೆಸ್ ನಾಯಕರು ಮಾತಾಡ್ತಿದ್ರು. ಆಗಿಂದಾಗೆ ಬಿಟ್ಕಾಯಿನ್ ವಿಚಾರದಲ್ಲಿ ತನಿಖೆ ಆಗಬೇಕು ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಿದ್ರು. ಆಗಲಿ, ತನಿಖೆ ಆಗಿ ಸಂಪೂರ್ಣವಾಗಿ ಹೊರಗೆ ಬರಬೇಕು. ಬಂದು ಎಲ್ಲರಿಗೂ ಸತ್ಯತೆ ಗೊತ್ತಾಗುವಂಥದ್ದು ಆಗಬೇಕು ಅನ್ನೋದು ನಮ್ಮ ಒತ್ತಾಯ. ಕಾವೇರಿ ಹಾಗಾಗಿ ಬಿಟ್ಕಾಯಿನಲ್ಲಿ ಯಾರೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಡಿಜಿಟಲ್ ಟ್ರೇಸ್ ಅವ್ರು ಏನೇ ಮಾಡಿದ್ರು, ಯಾರೇ ಏನೇ ಮಾಡಿದ್ರು ಇನ್ನು 100 ವರ್ಷ ಆದಮೇಲೆ ಹಿಡಿಬೋದು. ಸರ್, ಅವ್ರ ಸರ್ಕಾರ ಕೂಡ ಹೇಳ್ತಾ ಇದ್ರು ಪಾಪ ಏನು ತನಿಖೆ ಮಾಡ್ತಾರೆ ಹೇಳಿದ್ರು. ಏನಾರು ಮಾಡಿದಾರ ಮಾಡಲಿ ಅಂತಲೇ ನಾವು ಬಯಸ್ತೀವಿ. ಮಾಡಲಿ, ಹೇಳೋದಲ್ಲ, ಮಾಡಬೇಕು. ಮಾಡಿ ಸತ್ಯ ಹೊರಗೆ ತರುವಂಥ ಕೆಲಸವನ್ನು ಮಾಡಿದ್ರೆ ಭಾಳ ಸಂತೋಷ. ಈಗ ಅಧಿಕಾರಕ್ಕೆ ಬಂದು 3 ವರ್ಷ ಆಗಿದೆ. ಬಿಟ್ಕಾಯಿನ್ ವಿಚಾರದಲ್ಲಿ ಏನು ತನಿಖೆಯನ್ನು ಮಾಡ್ತಿದ್ರು, ಯಾಕೆ ಮಾಡಿಲ್ಲ ಇದುವರೆಗೂ? ಸೊ ಸತ್ಯ ಹೊರಗೆ ಬರುವಂಥದ್ದಾಗಲಿ ಅಂತ ನಾನು ಎಲ್ಲರ ಪರವಾಗಿ ಅವ್ರಿಗೆ ಸವಿನಯವಾಗಿ ಕೇಳ್ಬೇಕು. ಓಕೆ, ಕಾವೇರಿ ಕುಡಿಯೋ ನೀರಿನ ಸಮಸ್ಯೆ ಆಗುತ್ತೆ ಅನ್ನೋದು ಸರ್ಕಾರ ನೆಕ್ಸ್ಟು ಮಳೆ ಕೂಡ ಕೊರತೆ ಆಗುತ್ತೆ ಅನ್ನೋದು. ಇದರ ಜೊತೆಗೆ ಬೆಂಗಳೂರಿಗೆ ಕಾವೇರಿ ನೀರನ್ನೇ ನಂಬ್ಕೊಂಡಿರ್ಬೇಕು. ಈಗ ಈ ಕುಡಿಯೋ ನೀರಿನ ಸಮಸ್ಯೆ ಆಗೋದನ್ನು ಸರ್ಕಾರ ಯಾವ ರೀತಿ ತಪ್ಪಿಸುತ್ತೆ? ನಾನು ಸರ್ಕಾರವನ್ನು ಈ ದಿಕ್ಕಿನಲ್ಲಿ ಬೇಕಾಗಿರೋ ಎಲ್ಲ ಕ್ರಮವನ್ನು, ಇವತ್ತು ನೀರನ್ನು ಸಂಪೂರ್ಣವಾಗಿ ಕುಡಿಯೋಕ್ಕೆ ಬಳಕೆ ಆಗೋಕ್ಕೆ ಮಾಡಬೇಕು. ಈಗ ಬೇರೆ ಬೇರೆ ಚಟುವಟಿಕೆಗೆ ಬಳಕೆಯನ್ನು ಆಗದೆ ಸಂಪೂರ್ಣವಾಗಿ ಕುಡಿಯೋಕ್ಕೆ ವ್ಯವಸ್ಥೆ ಮಾಡೋಂಥದ್ದಾಗಬೇಕು. ಹವಾಮಾನ ಏನಾಗುತ್ತೆ ಏನು ಬಿಡುತ್ತೆ ಅಂತ ಗೊತ್ತಾಗಲ್ಲ. ಈ ದಿಕ್ಕಲ್ಲಿ ಸರ್ಕಾರ ಬೇಕಾಗಿರೋಂಥ ಪೂರ್ವಭಾವಿ ಎಲ್ಲ ತಯಾರಿಗಳನ್ನು ಮಾಡಿ ಮುನ್ನೆಚ್ಚರಿಕೆಯನ್ನು ವಹಿಸಿ ಕುಡಿಯೋ ನೀರಿಗೆ ಯಾವ ರೀತಿಯಾದಂಥ ಆಹಾಕಾರವಿಲ್ಲದೆ, ಕೊರತೆ ಇಲ್ಲದೆ ನಿರ್ವಹಣೆಯನ್ನು ಮಾಡಬೇಕು ಅಂತಲೂ ನಾನು ಒತ್ತಾಯವನ್ನು ಮಾಡ್ತಾ, ಮತ್ತು ಈ ದಿಕ್ಕಲ್ಲಿ ಸ್ಪಷ್ಟ ಮಾಹಿತಿನ ಸರ್ಕಾರ BWCSB ಮೂಲಕ ಬೆಂಗಳೂರು ನಗರ ಮತ್ತು ಇತರ ಭಾಗದಲ್ಲೂ ಮಾಹಿತಿನ ಕೊಡಬೇಕು, ಸ್ಪಷ್ಟಗೊಳಿಸಬೇಕು. ನೀರಿನ ಸಮಸ್ಯೆ ಬರಲ್ಲ, ನೀರಿನ ಗೊಂದಲ ಬರಲ್ಲ, ನೀರಿನ ಕೊರತೆ ಬರಲ್ಲ ಅನ್ನೋದನ್ನ ಜನರಿಗೆ ತಿಳಿಸುವಂಥ ಕೆಲಸವನ್ನು ಇವತ್ತು BWCSB ಮಾಡೋ ಮೂಲಕ ನಮ್ಮ ಬೆಂಗಳೂರು ಅಂತಾರಾಷ್ಟ್ರೀಯ ನಗರ
ಈ ನಗರದಲ್ಲಿ ನೀರಿಗೆ ಕೊರತಿದೆ ಅಂದರೆ ಅದು ತಪ್ಪಾಗುತ್ತೆ. ಹಾಗಾಗಿ ಸರ್ಕಾರ ಎಲ್ಲ ರೀತಿಯಾದಂಥ ಕ್ರಮವನ್ನು ಮುಂಜಾಗ್ರತೆಯನ್ನು ವಹಿಸುವಂಥ ಕೆಲಸವನ್ನು ಮಾಡಲಿ ಅಂತಲೂ ನಾನು ಜನರ ಪರವಾಗಿ ಕೇಳ್ಕೊತೀನಿ ಮತ್ತು ಸ್ಪಷ್ಟನೆಗೊಳಿಸಿದ್ದು ಕೇಳ್ಕೊತೀನಿ.